ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಗಾರ್ಡನಿಂಗ್ ಟಿಪ್ಸನ್ನು ನೋಡ್ತಾ ಹೋಗೋಣ. ನಿಮ್ಮನೆ ಮನೆ ಒಂದು ಪುಟ್ಟ ಕೈತೋಟ ಇದ್ರೆ ಎಷ್ಟು ಚಂದ ಅನ್ಸುತ್ತೆ ಅಲ್ವಾ? ಈ ಕೈತೋಟನ ನೋಡ್ತಿದ್ರೇನೆ ಒಂದು ಮನಸ್ಸಿಗೆ ಒಂದು ಸಂತೋಷ ಹಾಗೂ ಖುಷಿ ಅನ್ನೋದು ಯಾವಾಗಲೂ ಮನೇಲಿ ಇರತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾವು ಮನೇಲಿ ಒಂದು ಚಿಕ್ಕದಾದ ನಮ್ಮದೇ ಆದ ಒಂದು ಸುಂದರವಾದ ಕೈತೋಟವನ್ನು ನಿರ್ಮಿಸೋದು ತುಂಬಾನೇ ಅಗತ್ಯ ಆಗಿರುತ್ತೆ. ಹಾಗೆ ಒಂದು ಮೊದಲಿಗೆ ಗಾರ್ಡನ್ ಮಾಡಬೇಕು ಅಂದರೆ ಒಂದು ಉತ್ತಮವಾದ ಸ್ಥಳದ ಆಯ್ಕೆ ಮಾಡಿಕೊಳ್ಳೋದು ತುಂಬಾನೇ ಅತ್ಯಂತ ಅವಶ್ಯಕ ಅಂತಲೇ ಹೇಳ್ಬೋದು. ಈ ಸ್ಥಳದಲ್ಲಿ ಹೂ ಗಿಡಗಳು ಬೆಳೆಯಲು ಅವಶ್ಯಕವಾದ ಮಣ್ಣು, ನೀರು, ಬೆಳಕು ಎಲ್ಲ ಸಹ ಲಭ್ಯವಿದೆಯಾ ಅಂತೇಳಿ ನಾವು ಮೊದಲೇ ನೋಡ್ಕೊಬೇಕಾಗಿರುತ್ತೆ. ಹಾಗಾಗಿ ಕುಂಡಗಳ ಆಯ್ಕೆ ಅನ್ನೋದು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಗಿಡಗಳ ಆಯ್ಕೆ, ಮಣ್ಣನ್ನು ನಾವು ಹೇಗೆ ಸಿದ್ಧಗೊಳಿಸ್ಕೊಳ್ಬೇಕು ಹಾಗೂ ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಹಾಗೂ ಅಲ್ಲಿ ನೀರಿನ ಲಭ್ಯತೆ ಎಷ್ಟಿದೆ ಅನ್ನೋದನ್ನ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಮ್ಮ ಕೈತೋಟಕ್ಕೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ನಾವು ಕೆಲವೊಂದು ವಸ್ತುಗಳನ್ನು ಸಿದ್ಧಪಡಿಸ್ಕೋಬೇಕು. ಅದರಲ್ಲಿ ಕುಂಡಗಳ ಆಯ್ಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ಕುಂಡಗಳು ನಿಮ್ಮ ಗಾರ್ಡನನ್ನು ಸುಂದರವಾಗಿ ಕಾಣಿಸುವುದರ ಜೊತೆಗೆ ಹೂ ಗಿಡಗಳ ಆರೋಗ್ಯ ಮತ್ತು ಬೆಳವಣಿಗೆಗೆ ತುಂಬ ಅವಶ್ಯಕವಾಗಿರ್ತವೆ. ಈ ಗಿಡಗಳು ಸಂಪೂರ್ಣವಾಗಿ ಬೆಳೆದಾಗ ಹೇಗಿರ್ತದೆ ಎನ್ನುವುದನ್ನು ಫಸ್ಟೇ ನೀವು ನಿರ್ಧಾರ ಮಾಡಿಕೊಂಡು ಅದಕ್ಕೆ ತಕ್ಕದಾದ ಕುಂಡವನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಮಣ್ಣಿನ ಆಯ್ಕೆ ಅಂತ ಬಂದಾಗ ಮಣ್ಣಿನ ಆಯ್ಕೆ ಅವಶ್ಯಕವಾದ ಮಣ್ಣನ್ನು ಸಿದ್ಧಗೊಳಿಸುವುದನ್ನು ಮರೆಯಬೇಡಿ. ಅದಕ್ಕಾಗಿ ಮಣ್ಣು ಮತ್ತು ಸರಿಯಾದ ಪ್ರಮಾಣದ ಸಾವಯವ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಬೆರೆಸಿ ಮಣ್ಣನ್ನು ಸಿದ್ಧಪಡಿಸಿಕೊಳ್ಳಿ. ನೀವು ಗಿಡಕ್ಕೆ ಆದಷ್ಟು ಹಸುವಿನ ಸಗಣಿಯಿಂದ ತಯಾರಿಸಿದ ಗೊಬ್ಬರವನ್ನು ಹಾಕೋದ್ರಿಂದ ಹಾಗೆ ನ್ಯಾಚುರಲ್ ಆಗಿ ಗೊಬ್ಬರನ ಹಾಕೋದ್ರಿಂದ ತುಂಬಾನೇ ಒಳ್ಳೆಯದು. ಗೊಬ್ಬರ ಅನ್ನೋದು ನಿಮ್ಮ ಗಾರ್ಡನ್ನಲ್ಲಿರುವ ಹೂ ಗಿಡಗಳು ಆರೋಗ್ಯಕರವಾಗಿ ಇರಬೇಕು ಎಂದಲ್ಲಿ ಅದಕ್ಕೆ ತಕ್ಕನಾದ ಮಣ್ಣು, ನೀರು ಅಥವಾ ಇತರೆ ಅದರ ಜೊತೆಗೆ ಗೊಬ್ಬರವೂ ಸಹ ಅಗತ್ಯವಾಗಿ ಬೇಕಾಗಿರುತ್ತೆ. ಗೊಬ್ಬರವನ್ನು ನಿಯಮಿತವಾಗಿ ಮತ್ತು ಅಗತ್ಯ ಪ್ರಮಾಣಕ್ಕೆ ತಕ್ಕಂತೆ ಹಾಕಿ. ಹಾಗಾಗಿ ಯಾವ ಗಿಡಗಳಿಗೆ ಎಷ್ಟು ಗೊಬ್ಬರ ಬೇಕನ್ನೋದು ನೀವು ಫಸ್ಟೇ ತಿಳ್ಕೊಬೇಕಾಗಿರುತ್ತೆ. ಆದಷ್ಟು ಸಾವಯವ ಗೊಬ್ಬರವನ್ನು ಹಾಕೋದು ತುಂಬಾನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ನೀರನ್ನು ಕೂಡ ನೀವು ಅಗತ್ಯಕ್ಕೆ ತಕ್ಕಂತೆ ಬಳಸಬೇಕಾಗತ್ತೆ ಗಿಡಗಳಿಗೆ. ಜಾಸ್ತಿ ನೀರು ಹಾಕೋದ್ರಿಂದ ಗಿಡಗಳು ಸಾಯ್ತವೆ ಅಥವಾ ಕಡಿಮೆ ನೀರು ಯೂಸ್ ಮಾಡೋದ್ರಿಂದ ಒಣಗುತ್ತವೆ ಅಥವಾ ಗಿಡಗಳು ಬಾಡ್ತವೆ ಅಂತಲೇ ಹೇಳಬೇಕು. ನೀರಿನ ಪ್ರಮಾಣ ಕೂಡ ನಾವು ಎಷ್ಟು ಗಿಡಕ್ಕೆ ಎಷ್ಟು ಹಾಕಬೇಕು ಅನ್ನೋದು ಕೂಡ ನೀವು ತಿಳ್ಕೊಂಡಿರೋದು ಮೊದಲೇನೆ ತುಂಬಾ ಒಳ್ಳೆಯದು. ಹಾಗೆ ವೇಗವಾಗಿ ಬೆಳೆಯುವ ತರಕಾರಿಗಳನ್ನು ಅಂದರೆ 1 ಮಂತಲ್ಲೇ ಬೆಳೆಯುವ ಕೆಲವೊಂದು ತರಕಾರಿಗಳನ್ನು ಮನೆಯಲ್ಲಿ ಬೆಳೆಯೋದ್ರಿಂದ ನಿಮ್ಮ ಒಂದು ತರಕಾರಿಗೂ ಅಥವಾ ನಿಮ್ಮ ವೆಜಿಟೇಬಲ್ಸ್ ಈ ಥರ ಬೆಳೆಯೋದ್ರಿಂದ ನಿಮ್ಮ ಒಂದು ಆಹಾರ ಇದಕ್ಕೂ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾರೆಟು ಇದು ಕೂಡ ಬೇಗನೆ ಬೆಳೆಯುತ್ತೆ. ಹಾಗೆ ಮೂಲಂಗಿ ಕೂಡ ನೀವು ಈ ಬೀಜವನ್ನು ಮಣ್ಣಿನಲ್ಲಿ ಬಿತ್ತನೆ ಮಾಡ್ಬೋದು. ಇದರಿಂದ ಬೇಗನೆ ಮೂಲಂಗಿ ಸಹ 1 ಮಂತಲ್ಲೇ ಬೆಳೆದೋಗುತ್ತೆ. ದಿನಕ್ಕೆ 1 ರಿಂದ 2 ದಿನಕ್ಕೊಮ್ಮೆ ನೀರು ಹಾಕಿ ಮೂಲಂಗಿ 25 ದಿನಗಳಲ್ಲಿ ಬೆಳೆದು ಬಿಡುತ್ತೆ. ಇದರಿಂದ ಮೂಲಂಗಿ ಬೆಳೆಯೋಕ್ಕೆ ಒಂದು 25 ರಿಂದ 30 ದಿನ ಸಾಕು ಅಷ್ಟೇ. ಅಲ್ಲದೆ ಸೌತೆಕಾಯಿ ಕೂಡ ನೀವು 1 ಮಂತಲ್ಲೇ ಬೆಳಿಬೋದು. ಅದೇ ರೀತಿ ಬಸಳೆ ಸೊಪ್ಪು ಇದೊಂದು 4-5 ವಾರದಲ್ಲೇ ಬೆಳೆದೋಗುತ್ತೆ. ಸ್ವಲ್ಪ ಬಸಳೆ ಸೊಪ್ಪಿನ ತುಂಡು ಅಥವಾ ಅದರ ಕಾಂಡಗಳನ್ನು ಕಟ್ ಮಾಡಿ ತಗೊಬಂದು ನೀವು ಮಣ್ಣಲ್ಲಿ ಹಾಕಿದರೆ ಅದು ಬೇಗನೆ ಬೆಳ್ಕೊಳ್ಳುತ್ತೆ. ಹೀಗೆ ಬೀಟ್ರೂಟ್ ಕೂಡ ನೀವು ಮನೇಲೇ ಬೆಳ್ಕೊಬೋದು. ಹಾಗೆ ಇದೇ ರೀತಿ ನಿಮ್ಮ ಮನೆ ಮುಂದೆ ಒಂದು ಹಸಿರಾಗಿದ್ದರೆ ಎಷ್ಟು ಚಂದ ಅಲ್ವಾ? ಮನಸ್ಸಿಗೂ ಕೂಡ ಒಂದು ರೀತಿಯ ಹಿತ ಅನಿಸುತ್ತೆ. ಒತ್ತಡವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ವಾತಾವರಣವನ್ನು ಕೂಡ ಇದು ತಂಪಾಗಿರಿಸುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಗಿಡಕ್ಕೆ ಏನಾದರೂ ರೋಗ ಬಂದರೆ ಮೊದಲಿಗೆ ಅದಕ್ಕೆ ಒಂದು ತಿಳಿಯಾದ ಮಜ್ಜಿಗೆಯನ್ನು ಅಥವಾ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಮಿಶ್ರಣ ಮಾಡಿ ಸಿಂಪಡಿಸಿದಾಗ ರೋಗಗಳು ಸಹ ಬೇಗನೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬಿಟ್ಟರೆ ಹಸುವಿನ ಗಂಜಲನ್ನು ಸಹ ಕೆಲವರು ಯೂಸ್ ಮಾಡ್ತಾರೆ. ಇದರಿಂದ ಕೂಡ ರೋಗಗಳು ಕಡಿಮೆ ಆಗುತ್ತೆ ಗಿಡಗಳು ಬಂದಿರೋದು ಅಂತಲೇ ಹೇಳ್ಬೋದು. ಹಾಗೆ ಹಸುವಿನ ಗಂಜಲದಿಂದ ಆಯಿತು. ಹಾಗೆ ಮತ್ತು ಸೂರ್ಯನ ಬೆಳಕು ಸಹ ಚೆನ್ನಾಗಿ ಬೀಳ್ತಾ ಇರಬೇಕು ಗಿಡದ ಮೇಲೆ. ಅದೇ ರೀತಿ ನೀವು ಯೂಸ್ ಮಾಡಿರುವಂಥ ಹಳೆ ಟ್ಯಾಬ್ಲೆಟ್ಸ್ಗಳನ್ನ ಸಹ ನೀವು ಹಾಕ್ಬೋದು. ಅದರಿಂದ ಗಿಡಗಳಿಗೆ ಒಂದು ರೋಗಗಳು ಕಡಿಮೆ ಆಗಿಬಿಟ್ಟು ಸ್ಟ್ರೆಂತ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ಬಾಳೆಹಣ್ಣಿನ ಸಿಪ್ಪೆಗಳನ್ನು ಸಹ ನೀವು ಅದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ ಬಾಳೆಹಣ್ಣಲ್ಲಿ. ಅದಕ್ಕೋಸ್ಕರ ಹೂ ಚೆನ್ನಾಗಿ ಬಿಡಬೇಕು ಅಂದರೆ ನೀವು ಬಾಳೆಹಣ್ಣನ್ನು ಒಂದು ನೀರಲ್ಲಿ ನೆನೆಸಿಬಿಟ್ಟು ಆ ನೀರನ್ನಾದರೂ ಹಾಕ್ಬೋದು ಅಥವಾ ಬಾಳೆ ಸಿಪ್ಪೆಯನ್ನು ನೀವು ಒಣಗಿಸ್ಬಿಟ್ಟು ಸಹ ಪುಡಿ ಮಾಡಿ ಸಹ ಗಿಡಗಳಿಗೆ ಬುಡಕ್ಕೆ ಹಾಕೋದ್ರಿಂದ ಸಹ ಗಿಡಗಳು ತುಂಬಾ ಚೆನ್ನಾಗಿ ಹೂ ಬಿಡ್ತವೆ ಅಂತಲೇ ಹೇಳ್ಬೋದು. ಈ ಥರವಾದ ಒಂದು ಸುಂದರವಾದ ಗಾರ್ಡನ್ ಮಾಡೋದ್ರಿಂದ ಮನೆಯ ಸುತ್ತ ಗಿಡಗಳನ್ನು ಬೆಳೆಸೋದ್ರಿಂದ ವಾತಾವರಣವೂ ಸಹ ಚೆನ್ನಾಗಿರುತ್ತೆ. ಶುದ್ಧವಾದ ಗಾಳಿ ಕೂಡ ಸಿಗುತ್ತೆ. ಸೂರ್ಯನ ಕಿರಣಗಳ ಕೆಳಗೆ ಕೈತೋಟದಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ವಿಟಮಿನ್ ಡಿ ಕೂಡ ಹೇರಳವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಕೆಲವೊಂದು ಗಿಡದಲ್ಲಿ ಅರಳಿ ನಿಂತ ಬಣ್ಣ ಬಣ್ಣದ ಹೂಗಳನ್ನು ನೋಡಿ ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ಮನೆಯ ಕೈತೋಟದಲ್ಲಿ ಗಿಡಗಳನ್ನು ಬೆಳೆಸಿದರೆ ಮನಸ್ಸಿಗೆ ಒಂದು ಉಲ್ಲಾಸ ಉಂಟಾಗುತ್ತದೆ. ಹಾಗೆ ಮಾನಸಿಕ ಒತ್ತಡ ಅನ್ನೋದು ಸಹ ತುಂಬಾನೇ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು.
ಹಾಗೆ ಕೆಲವೊಂದು ಟಿಪ್ಸ್ ಏನಂದರೆ ಹುಳು ಅಥವಾ ನಿಮ್ಮ ಕಂಬಳಿ ಹುಳು ಏನಾದರೂ ಗಿಡನ ತಿಂತಾ ಇದ್ದರೆ ಇದಕ್ಕೊಂದು ಕೆಲವೊಂದು ಟಿಪ್ಸನ್ನು ಕೂಡ ನಾನು ಹೇಳ್ತೀನಿ. ಅದೇನಾದರೂ ಸ್ಟಾರ್ಟಿಂಗಲ್ಲೇ ಪ್ರಾರಂಭದಲ್ಲೇ ಅದನ್ನು ಗುರುತಿಸ್ಬಿಟ್ಟು ನೀವು ಗಿಡದ ಮೇಲ್ಭಾಗದಲ್ಲಿ ಆಗಿದ್ದರೆ ಆ ಗಿಡವನ್ನು ಕತ್ತರಿಸಬೇಕಾಗತ್ತೆ. ಇಲ್ಲ ಅಂದರೆ ಹರಿತವಾದ ಒಂದು ನೈಫನ್ನು ತೆಗೆದುಕೊಂಡು ಆ ಕಾಂಡವನ್ನು ಓಪನ್ ಮಾಡಿಬಿಟ್ಟು ಅದನ್ನು ತೆಗೆದುಹಾಕಿ ನಾಶಕವನ್ನು ಅದರೊಳಗೆ ಸಿಂಪಡಿಸಿ ನಂತರ ಕಾಂಡದ ಮೇಲ್ಭಾಗಕ್ಕೆ ಮಣ್ಣು ಒತ್ತಿ ಒಂದು ದಾರದಿಂದ ಕಟ್ಬೋದು. ಅಂದರೆ ಈ ಥರ ಕಸಿ ಮಾಡೋದ್ರಿಂದ ಕೂಡ ಗಿಡಗಳಿಗೆ ಕಂಬಳಿ ಹುಳು ಬರೋದು ಕಡಿಮೆ ಆಗುತ್ತೆ. ಹಾಗೆ ಇಲ್ಲ ಅಂದರೆ ಕರಿಮೆಣಸಿನ ಪುಡಿನ ಮಾಡಿಬಿಟ್ಟು ಉದುರಿಸಿದ್ರು ಸಹ ಕಂಬಳಿ ಹುಳುಗಳು ಕಾಟ ಗಿಡಗಳ ಕಾಟ ತಪ್ಪತ್ತೆ. ಹಾಗೆ ಇನ್ನು ಕೆಲವೊಮ್ಮೆ ಕೀಟನಾಶಕಗಳನ್ನು ಸಹ ಬಳಸ್ಬೋದು. ಇಲ್ಲಾಂದರೆ ಬೂದಿ ಬಳಸಿದರೂ ಸಹ ಕೀಟ ಅಥವಾ ಕಂಬಳಿ ಹುಳಿಯನ್ನು ನೀವು ತಡೆಗಟ್ಟಬಹುದು. ಇನ್ನು ಗಾರ್ಡನಲ್ಲಿ ಪಡವಲಕಾಯಿ ಗಿಡ ಇದನ್ನು ಹಾಕೋದ್ರಿಂದ ಕಂಬಳಿ ಹುಳು ಬರೋದಿಲ್ಲ ಅಂತ ಹೇಳ್ತಾರೆ ಜಾಸ್ತಿ. ಅದೇ ಹುಳ ಬಂದು ಆರೈಕೆ ಮಾಡೋದಕ್ಕಿಂತ ಮೊದಲೇ ನೀವು ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೆ ನಿಮ್ಮ ಗಿಡ ಹಾಳಾಗದಂತೆ ನೀವು ಜೋಪಾನ ಮಾಡ್ಕೊಳ್ಬೋದು. ಇನ್ನು ಕೆಲವೊಮ್ಮೆ ಜೋರಾಗಿ ಮಳೆ ಬಂದು ಸಹ ಗಿಡಗಳು ಹಾಳಾಗಿರ್ತವೆ. ಆವಾಗ ಏನು ಮಾಡಬೇಕಂದ್ರೆ ಜೋರಾದ ಮಳೆಗೆ ಗಿಡ ಸ್ವಲ್ಪ ಹಾಳಾಗಿದ್ದರೂ ಸಂಪೂರ್ಣ ಕೊಳೆಯುತ್ತದೆ. ಇದ್ರ ಜೊತೆಗೆ ಗಿಡದಿಂದ ಮತ್ತೊಂದು ಗಿಡ ಸಹ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಹಾಳಾದ ಗಿಡವನ್ನು ಕೊಂಬೆಗಳು ಜೋರಾಗಿ ಗಾಳಿ ಬೀಸಿದಾಗ ಮುರಿದು ಬೀಳುವಂತಿರುವ ಕೊಂಬೆಗಳು ಇವುಗಳನ್ನು ನೀವು ತೆಗಿಬೇಕಾಗತ್ತೆ. ಹಾಗೂ ಎತ್ತರದ ಗಿಡಗಳಿಗೆ ಸಪೋರ್ಟ್ ನೀಡಿ. ಅಂದರೆ ಎತ್ತರದ ಗಿಡಗಳಿದ್ದರೆ ಜೋರಾದ ಮಳೆ ಗಾಳಿಗೆ ಮುರಿದು ಬೀಳುತ್ತೆ. ಅದಕ್ಕೋಸ್ಕರ ಅದನ್ನು ತಡೆಯಲು ಸಪೋರ್ಟ್‌ಗೆ ದೊಡ್ಡ ಕೋಲ್ ಅಥವಾ ಮರದ ಹಲಗೆ ಏನಾದರೂ ಒಂದು ನಿಲ್ಲಿಸಿ ಹಗ್ಗದಿಂದ ಕಟ್ಟಿಬಿಟ್ಟು ಎತ್ತರದ ಗಿಡಗಳಿಗೆ ಸಪೋರ್ಟ್ ನೀಡಿ. ಹಾಗೆ ನೀರು ನಿಲ್ಲದಂತೆ ವ್ಯವಸ್ಥೆ ಮಾಡ್ಕೊಳ್ಳಿ. ಮನೆ ಮುಂದೆ ಚಿಕ್ಕ ಗಾರ್ಡನ್ ಮಾಡಿದ್ದರೆ ನೀರು ನಿಲ್ಲದಂತೆ ಎಚ್ಚರ ವಹಿಸಿ. ಒಂದು ವೇಳೆ ನಿಂತ ನೀರನ್ನು ಹೋಗಲು ಸಹ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕಾಗತ್ತೆ. ಹಾಗೆ ಗಿಡಗಳನ್ನು ತೆಳುವಾದ ಪ್ಲಾಸ್ಟಿಕ್‌ನಿಂದ ಕವರ್ ಮಾಡಿ ಏನಾದರೂ ಗಿಡಗಳು ಮೊಳಕೆ ಬರುತ್ತಿರುವ ಅಥವಾ ಚಿಕ್ಕ ಗಿಡಗಳಿಗೆ ತುಂಬ ನೀರು ಬಿದ್ದರೆ ಹಾಳಾಗುತ್ತೆ. ಅದನ್ನು ತಡೆಗಟ್ಟಲು ತೆಳುವಾದ ಪ್ಲಾಸ್ಟಿಕನ್ನು ಬಳಸ್ಬೋದು. ಹಾಗೆ ತುಂಬ ಮಳೆ ಸುರಿಯುತ್ತಿರುವ ಸಮಯದಲ್ಲಿ ಗೊಬ್ಬರ ಹಾಕಕ್ಕೆ ಹೋಗಬೇಡಿ. ಅದು ನೀರಿನಲ್ಲಿ ಕೊಚ್ಚಿ ಹೋಗುತ್ತದೆ. ಮತ್ತು ಅದರ ಬದಲಿಗೆ ಮಳೆ ನಿಂತ ಬಳಿಕ ಅಥವಾ ಸ್ವಲ್ಪ ಮಳೆ ಬರುವಾಗ ಗೊಬ್ಬರ ಹಾಕಿದರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದೇ ರೀತಿ ಮಳೆ ನಿಂತ ಮೇಲೆ ನೀವೇನು ಮಾಡಬೇಕಂದ್ರೆ ಪ್ಲಾಸ್ಟಿಕ್ ಹಾಕಿದ್ದರೆ ಮಳೆ ನಿಂತ ಮೇಲೆ ಗಿಡದ ಬುಡಕ್ಕೆ ಹಾನಿಯಾಗಿದೆಯೇ ಎಂದು ಪರೀಕ್ಷಿಸಿ. ಅದರ ನಂತರ ಮಳೆ ನಂತರ ಹುಳ ಹಪ್ಪಟೆಗಳು ಬಂದಿದ್ದರೆ ಸಹ ಅವನ್ನೆಲ್ಲ ತೆಗೆದುಬಿಡಿ. ಅಲ್ಲಿಗೆ ನಿಮ್ಮ ಗಿಡಗಳು ಸಹ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಕೆಲವೊಂದು ಗಾರ್ಡನಿಂಗ್ ಟಿಪ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಗಾರ್ಡನಿಂಗ್ ಟಿಪ್ಸ್ ಅಂತಲೇ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.